ನಿಂತಲ್ಲಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೈಯೆಲ್ಲ ಪರಿ ಪರಿ ಉತ್ಪಾತ. ಏನಂತ ನಾರಿಯರು ಸುರದ ಪಕ್ಷವನ್ನ ಅಂತೂ ಬಂದಿದ್ದಾಳಂತೆ. ಒಂದತ್ತ ಹೆಣ್ಣು ನೋಡಿಕೊಳ್ತಾರೆ. ನನ್ನ ಎದುರಾಗಿ ಬಂದಿಯಲ್ಲ, ಯಾರು ನೀನು, ಯಾಕೆ ಬಂದ, ವಿಚಾರವನ್ನ ಹೇಳಿ. ನಾಟ ಅಟ್ಟಿ ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಒಲಿಸಿಕೊಂಡೆಯ ವರದ ಬಲುಮೆಯಿಂದ ದೇವಲೋಕವನ್ನು ಆಕ್ರಮಿಸಿಕೊಂಡೆಯ ಸೂರ್ಯ ಚಂದ್ರಾದಿಗಳ ಚಲನೆಯನ್ನು ನಿಲ್ಲಿಸಿದೆಯ ಬ್ರಾಹ್ಮಣ ಹತ್ಯೆ, ಗೋ ಹತ್ಯೆ, ಶಿಶು ಹತ್ಯೆ, ಋಣ ಹತ್ಯೆ, ಉರಗ ಹತ್ಯೆಯಂತಹ ಮಹಾಪಾತಕಗಳನ್ನೇ ನಡೆಸುತ್ತ ಮುಂದುವರಿದೆಯೇನು ಯಜ್ಞಯಾಗಾದಿಗಳನ್ನು ಕೆಡಿಸಿ ಮೂರು ಲೋಕದಲ್ಲಿ ಹಾಹಾಕಾರ ಎಬ್ಬಿಸಿದ ನಿನ್ನನ್ನು ಕೊಂದು ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ ಬಂದೆ.
ಪಡೆದಿದ್ದೇನೆ ಬ್ರಹ್ಮದೇವರಿಂದ ವರಬಲಾನ್ವಿತ ಮಹೇಶ ಶರದೇವಪೀಠ ನಿನ್ನ ಕೋಡುಗಳಲ್ಲಿ ಹಿಡಿದು ಲೋಕಾಂತರಕ್ಕೆ ಎಸೆದೆನು. ಯಾಕ ಬ್ರಹ್ಮನ ವರವೇ ನಿನಗೆ. ಲೇಟ ಯಾವ ಬ್ರಹ್ಮನು ನಿನಗೆ ವರವನ್ನು ನೀಡಿದನು ಅಂತಹ ಬ್ರಹ್ಮನಿಗೆ ವರವನ್ನು ದಯಪಾಲಿಸುವಂತಹ ಶಕ್ತಿ ಇತ್ತವಳೇ ನಾನಿದ್ದೇನೆ. ನಿನಗೆ ಏನು ಮಾಡ್ತಿರ್ಬೇಕವ ಸರ್ವ ಮಂತ್ರಾತ್ಮಿಕೆ, ಸರ್ವ ಶಕ್ತಿಯಾತ್ಮಿಕೆ, ಸರ್ವ ತಂತ್ರಾತ್ಮಿಕೆ, ಸರ್ವ ಲೋಕಾತ್ಮಿಕೆ, ಸರ್ವ ಮಾತ್ರಾತ್ಮಿಕೆಯಾಗಿ ಕಾಣಿಸಿಕೊಳ್ಳುತ್ತಾ ಇರೋಳು ನಾನಿದ್ದೇನೆ. ಮಾತೃ ರೂಪಿಣಿಯಾಗಿ, ಕಾಂತಿ ರೂಪಿಣಿಯಾಗಿ, ಇಷ್ಟ ರೂಪಿಣಿಯಾಗಿ, ವಿದ್ಯಾರೂಪಿಣಿಯಾಗಿ, ಓಂಕಾರ ರೂಪಿಣಿಯಾಗಿರುವಂತಹ ನಾನು ಅಯೋನಿಜೆ ಶಿವವಾಹಿನಿಯಾಗಿ ಬಂದಿದ್ದೇನೆ. ನಿನ್ನನ್ನು ಕೊಂದು ಕಳೆಯುವುದಕ್ಕಾಗಿ ನಾರಿ ರೂಪದಲ್ಲಿ ಬಂದಿರುವುದು. ನನಗೆ ಅತ್ಯಗತ್ಯೇನು ನಾರಿ ರೂಪದಿಂದಲೇ ಬಂದು ಹೆದರಿಕಂತ ಭಾವಿಸಿದೆಯಾ? ನಿನ್ನವರಾಗಿರುವಂತಹ ಶಂಕದುರ್ಗಾದಿಗಳನ್ನು ನಾನೇ ಕೊಂದವಳಿದ್ದೇನೆ. ಸುಮ್ಮನಿರುವರೆ ಕಾರಣ ಹೀಗೆ ನೀನು ಹೆಣ್ಣೆನ್ನುವ ಕಾರಣಕ್ಕಾಗಿ ನಮ್ಮೊಳಗೆ ಯುದ್ಧಕ್ಕೆ ಬಂದಿಗೆ ಅಂತಾದ್ರೆ ನಿನ್ನ ಕಥಾ ಮುಗಿಸ್ತಾರೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವುದನ್ನು ತೋರಿಸಿಕೊಡ್ತೇನೆ.
ದೃಢನಾಗಿರುವಂತಹ ಮಹಿಷಾಸುರನನ್ನ ಕೊಲ್ಲುವ ಮೂಲಕವಾಗಿ ಮಹಿಷ ಮರ್ದಿನಿ ನೀನಾದೆ. ಆದರೆ ನಿನ್ನ ಈ ರೂಪವನ್ನ ಕಂಡು ನಮ್ಮವರೆಲ್ಲರೂ ಬೆದರಿ ಓಡ್ತಾ ಇದ್ದಾರೆ. ಶಾಂತಳಾಗಬೇಕಮ್ಮ. ಸುರಪಾಲ ಸುಲಭವಾಗಿ ನಿನಗೆ ಮುನ್ನಗೆ ಅರ್ಜುನಲಿ ರಾಘವನು ಪಾಲಿದು ಮರೆಯದೆ ನಿನ್ನಯ ಚರಣವನು ನೀನಿರದ ಮನದಿ. ದೇವೇಂದ್ರ, ಅಮ್ಮ, ನನ್ನ ಈ ಉಗ್ರವಾದಂತಹ ರೂಪವನ್ನು ನೋಡಿ ಭೀತನಾದೆಯ. ನೀವೆಲ್ಲರೂ ಒಂದಾಗಿ ಏಕೋದೃಢ ಭಕ್ತಿಯಿಂದಲೇ ಸ್ತೋತ್ರ ಮುಖೇನವಾಗಿ ನನ್ನನ್ನು ಪಠಿಸುತ್ತಾ ಇದ್ದೀನಿ. ಇದೋ ಸಂಪ್ರೀತಿಗೊಂಡಿದ್ದೇನೆ, ಶಾಂತಳಾಗಿದ್ದೇನೆ. ಇನ್ನು ಮುಂದೆ ಸ್ತೋತ್ರ ಪ್ರಿಯಳು ನಾನಾಗುತ್ತೇನೆ. ಅವಿಚ್ಛಿನ್ನವಾದ ಭಕ್ತಿಯಿಂದ ದುರ್ಗಾ ಸಪ್ತಶತಿಯನ್ನು ಯಾರು ಪಠಿಸುತ್ತಾರೋ, ಯಾರು ಪಾರಾಯಣವನ್ನು ನಡೆಸುತ್ತಾರೋ ಅಂತವರ ಮನದ ಅಭಿಷ್ಟವನ್ನು ಈಡೇರಿಸಿಕೊಡುವಳಿದ್ದೇನೆ. ನೋಡಿದೆಯಾ, ಕೂಡನಾಗಿರುವಂತಹ ಮಹಿಷನ ಜೊತೆಯಲ್ಲಿ 9 ದಿನಗಳ ಪರ್ಯಂತರವಾಗಿ ಹೋರಾಟವನ್ನು ನಡೆಸಿ 10ನೆಯ ದಿನವಾದ ಇಂದು ನಾವು ವಿಜಯವನ್ನು ಸಂಪಾದಿಸಬರಿದ್ದೇವೆ. ಇನ್ನು ಮುಂದೆ ಲೋಕದಲ್ಲಿ ಈ 9 ದಿನಗಳನ್ನು ಶರನ್ನವರಾತ್ರಿ ಎನ್ನುವ ಹಾಗೆ ಕೊಂಡಾಡಲಿ. 10ನೇ ದಿನವನ್ನು ವಿಜಯದಶಮಿ ಎನ್ನುವ ಹಾಗೆ ಆಚರಿಸಲ್ಪಡಲಿ. ನಾನಾ ವಿಧವಾದಂತಹ ರೂಪಗಳನ್ನು ಆ ಮಹಿಷನು ಧರಿಸಿಕೊಂಡು ಹೋರಾಟವನ್ನು ನಡೆಸುತ್ತಿರುವಾಗ ನಾನು ಬೇರೆ ಬೇರೆ ರೂಪಗಳಿಂದ, ಬೇರೆ ಬೇರೆ ಆಯುಧಗಳಿಂದ, ಬೇರೆ ಬೇರೆ ಯುದ್ಧ ಕ್ರಮಗಳಿಂದ ಆ ಮಹಿಷನ ಜೊತೆಯಲ್ಲಿ ಹೋರಾಟ ನಡೆಸಬಳಿದ್ದೇನೆ. ಸಿದ್ಧಿದಾತ್ರಿ, ಶೈಲಪುತ್ರಿ, ಚಂದ್ರಘಂಟ, ಕೂಷ್ಮಾಂಡ, ಕಾತ್ಯಾಯಿನಿ, ಕಂದಮಾತ, ಕಾಲರಾತ್ರಿ, ಬ್ರಹ್ಮಚಾರಿಣಿ, ಮಹಾಗೌರಿ ಎನ್ನುವಂತ 9 ವಿಧವಾದಂತಹ ರೂಪದಿಂದ ಯಾರು ನನ್ನನ್ನು ಪೂಜಿಸುತ್ತಾರೆ ಅವರ ಮನದ ಅಭಿಷ್ಟಗಳೆಲ್ಲವೂ ಈಡೇರಲ್ಪಡಲಿಕ್ಕಿದೆ. ಮಹಿಷನೆಂದರೆ ಅಜ್ಞಾನದ ಸಂಕೇತ, ಸಿಂಹವೆಂದರೆ ಜ್ಞಾನದ ಸಂಕೇತ. ಮಹಿಷಮರ್ದಿನಿಯಾಗಿದ್ದೇನೆ. ಅಜ್ಞಾನವನ್ನು ತೊಲಗಿಸಿ ಜ್ಞಾನ ವಾಹಿನಿಯಾಗಿ ಲೋಕಕ್ಕೆ ಸುಖದ ಬೆಳಕನ್ನು ಒದಗಿಸಿಕೊಟ್ಟವಳಿದ್ದೇನೆ. ದೇವಲೋಕವನ್ನು ಹೋಗಿ ಸೇರಿಕೋ, ದಿವೌಕಸರೊಡಗೂಡಿ 3 ಲೋಕದ ಯೋಗಕ್ಷೇಮಗಳನ್ನು ಕಾಪಾಡಿಕೊಂಡು ಬಾರಯ್ಯ. ಅಮ್ಮ, ಮುಂದೆ ಕಷ್ಟ ಬಂದರೆ ಏನ್ ಮಾಡುವುದು ತಾಯಿ? ಮತ್ತೆ ತ್ರಿಮೂರ್ತಿಗಳ ಮೊರೆ ಹೋಗುವಂತ ಅವಶ್ಯಕತೆ ಇಲ್ಲ. ಕೂಳನ ಜೊತೆಯಲ್ಲಿ ಹೋರಾಟವನ್ನು ಮಾಡಿರುವಂತಹ ನಾನು ತುಹಿರಾತ್ರಿಯಲ್ಲಿ ವಿಶ್ರಾಂತಿನ ಪಡೆಯುತ್ತಾ ಇರುತ್ತೇನೆ. ಅಲ್ಲಿಯವರೆಗಾಗಿ ಬಂದು ನನ್ನನ್ನು ಪ್ರಾರ್ಥಿಸಿದೆ ಅಂತಾದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ನಾನು ದೂರಗೊಳಿಸುವುದಕ್ಕಿದ್ದೇನೆ. ಸುಖವಾಗಲಿ, ಶುಭವಾಗಲಿ.